ನ್ಯಾಷನಲ್ ಅಕಾಡೆಮಿ ಆಫ್ ಸಿನಿಮಾ ಅಂಡ್ ಟೆಲಿವಿಷನ್ ಸಂಸ್ಥೆಯ ಆಶ್ರಯದಲ್ಲಿ 2012ರ ಅಖಿಲ ಭಾರತ ಕಿರುಚಿತ್ರ ಸಾಕ್ಷ್ಯಚಿತ್ರ ಹಾಗೂ ಆನಿಮೇಷನ್ ಚಿತ್ರೋತ್ಸವ ನಗರದಲ್ಲಿ ನಡೆಯಿತು. ಸುಮಾರು 70ಕ್ಕೂ ಹೆಚ್ಚು ಚಿತ್ರಗಳು ಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಂಡಿದ್ದು, ಅನೇಕ ಚಿತ್ರಗಳು ತೀರ್ಪುಗಾರರು ಹಾಗೂ ಪ್ರೇಕ್ಷಕರ ಪ್ರಶಂಸೆಗೆ ಪಾತ್ರವಾಯಿತು. ಬೆಂಗಳೂರಿನ ಲಗ್ಗೆರೆ ಕೆಂಪೇಗೌಡ ಬಡಾವಣೆಯ ಎನ್ಎಸಿಟಿ ಚಿತ್ರಮಂದಿರದಲ್ಲಿ ಸುಮಾರು 35ಕ್ಕೂ ಹೆಚ್ಚು ಕಿರುಚಿತ್ರಗಳು, ಸಾಕ್ಷ್ಯ ಚಿತ್ರಗಳು ಹಾಗೂ ಆನಿಮೇಷನ್ ಚಿತ್ರಗಳು ಪ್ರದರ್ಶನಗೊಂಡವು. ಉದಯೋನ್ಮುಖ ನಿರ್ದೇಶಕರು, ಯುವಕರು, ಕಾಲೇಜು ವಿದ್ಯಾರ್ಥಿಗಳು ನಿರ್ದೇಶಿಸಿದ ಅನೇಕ ಚಿತ್ರಗಳು ಭರವಸೆಯನ್ನು ಮೂಡಿಸಿದ್ದು, ತೀರ್ಪುಗಾರರು ಹಾಗೂ ಪ್ರೇಕ್ಷಕರ ಪ್ರಶಂಸೆಗೆ ಪಾತ್ರವಾದವು. ಯುವ ಪ್ರತಿಭೆ ವಿನೋದ್ ದಯಾಳನ್ ನಿರ್ದೇಶನದ ಕಿರುಚಿತ್ರ ಪುನರಾವರ್ತನೆ ತೀರ್ಪುಗಾರರ ವಿಶೇಷ ಮೆಚ್ಚುಗೆಗೆ ಪಾತ್ರವಾಯಿತು. ಪ್ರೀತಿಯಿಂದ ಕಷ್ಟಪಟ್ಟು ಸಾಕಿ ಬೆಳೆಸಿದ ಮಕ್ಕಳೇ ವಯಸ್ಸಾದ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ತಳ್ಳುವ ಮನಕಲುಕುವ ಜ್ವಲಂತ ಸಮಸ್ಯೆಯನ್ನಾಧರಿಸಿದ ಚಿತ್ರ ಪ್ರೇಕ್ಷಕರ ಕಣ್ಣಾಲಿಗಳು ತೇವಗೊಳ್ಳುವಂತೆ ಮಾಡಿದವು. ಯಾವುದೇ ಭಾಷೆಯ ಪ್ರೇಕ್ಷಕರು ನೋಡಬಹುದಾದ ಈ ಮೂಕಿ ಚಿತ್ರ ಸಮರ್ಥ ನಿರ್ದೇಶನದಿಂದ ಪ್ರೇಕ್ಷಕರ ಹಾಗೂ ತೀರ್ಪುಗಾರರ ಮೆಚ್ಚುಗೆ ಪಡೆಯಿತು. ಈ ಚಿತ್ರ ಕುರಿತು ಯುವ ನಿರ್ದೇಶಕ ವಿನೋದ್ ದಯಾಳನ್ ವಿವರಿಸಿದ್ದು ಹೀಗೆ. ಒಂದು ಕಾಲ್ಪನಿಕ ಒಂದು ಕಥೆನ ನಾವೇ ಸೃಷ್ಟಿ ಮಾಡಿ ಒಂದು ಫೀಲ್ ಕೊಟ್ಟು ಅದಕ್ಕೆ ಮಾಡಿದ್ವಿ. ಸೈಲೆಂಟ್ ಮೂವಿ ಎನಿಬಡಿ ಇನ್ ದಿಸ್ ವರ್ಲ್ಡ್, ಎನಿ ಲ್ಯಾಂಗ್ವೇಜ್ ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇದೇ ಸಂದರ್ಭದಲ್ಲಿ ಚಿತ್ರೋತ್ಸವದಲ್ಲಿ ಪಾಲ್ಗೊಂಡ ಕಿರುಚಿತ್ರಗಳ ನಿರ್ದೇಶಕರಿಗೆ ಪದಕ ನೀಡಿ ಗೌರವಿಸಲಾಯಿತು. ನ್ಯಾಷನಲ್ ಅಕಾಡೆಮಿ ಆಫ್ ಸಿನಿಮಾ ಅಂಡ್ ಟೆಲಿವಿಷನ್ ಸಂಸ್ಥೆ 2007ರಿಂದ ಚಲನಚಿತ್ರ ಹಾಗೂ ಟೆಲಿವಿಷನ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತಾಂತ್ರಿಕ ತರಬೇತಿಯನ್ನು ನೀಡುತ್ತಿದೆ. ಕಳೆದ ವರ್ಷ ದಕ್ಷಿಣ ಭಾರತ ಕಿರುಚಿತ್ರ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸಿದ್ದ ಈ ಸಂಸ್ಥೆ ಈ ಬಾರಿ ಅಖಿಲ ಭಾರತ ಮಟ್ಟದ ಕಿರುಚಿತ್ರೋತ್ಸವ ಆಚರಿಸುತ್ತಿದೆ. ಡಿಸೆಂಬರ್ 7ರಿಂದ 9ರವರೆಗೆ ಉಳಿದ ಚಿತ್ರಗಳ ಪ್ರದರ್ಶನವನ್ನು ಮಲ್ಲೇಶ್ವರಂನ ರೇಣುಕಾ